ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದ್ರೌಪದಿ ಮುರ್ಮು ಅವರು ರಫೇಲ್ ಯುದ್ಧ ವಿಮಾನವನ್ನ ಹಾರಾಟವನ್ನ ನಡೆಸಲಿದ್ದಾರೆ. ಅಂಬಾಲಾ ವಾಯು ನೆಲೆಯಿಂದ ಹಾರಾಟವನ್ನು ನಡೆಸಲಿದ್ದಾರೆ. ಹರಿಯಾಣದಲ್ಲಿರುವಂತಹ ಭಾರತೀಯ ವಾಯುಪಡೆಯ ಪ್ರಮುಖ ವಾಯುನೆಲೆ ಈ ಅಂಬಾಲಾ ವಾಯುನೆಲೆ. ಇದು ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನಗಳನ್ನ ಇರಿಸಲಾಗಿರುವಂತಹ ವಾಯುನೆಲೆ. ಇಲ್ಲಿ ಅತಿ ಹೆಚ್ಚು ಭದ್ರತಾ ಕ್ರಮಗಳನ್ನು ಕೈಗೊಂಡಿರುವಂತಹ ಏರ್ಬೇಸ್. ಇದು 1938ರಲ್ಲಿ ಸ್ಥಾಪಿತವಾದಂತಹ ಮೊದಲ ಐತಿಹಾಸಿಕ ವಾಯುನೆಲೆಗಳಲ್ಲಿ ಒಂದಾಗಿದೆ. ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರ ಕೂಡ ಆಗಿತ್ತು. ಜೊತೆಗೆ ಫೈಟರ್ ವಿಂಗ್ ಆಗಿ ಕೂಡ ಇದನ್ನ ಪರಿವರ್ತನೆ ಕೂಡ ಮಾಡಲಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನವೇ 1938ರಲ್ಲಿ ಸ್ಥಾಪನೆಯಾದಂತಹ ಭಾರತದ ಮೊದಲ ವಾಯುನೆಲೆಗಳಲ್ಲಿ ಅಂಬಾಲಾ ಕೂಡ ಒಂದು ಅನ್ನೋದು ಇಲ್ಲಿರುವಂತಹ ಪ್ರಮುಖವಾದಂತಹ ವಿಚಾರ. ಇವತ್ತಿಗೆ ಇದು ಅತ್ಯಾಧುನಿಕ ಮತ್ತು ಶಕ್ತಿಯುತ ರಫೇಲ್ ವಿಮಾನಗಳನ್ನ ಒಳಗೊಂಡಿರುವಂತಹ ಫೈಟರ್ ವಿಂಗ್ ಕೂಡ ಆಗಿದೆ ಅಂಬಾಲಾ ವಾಯುನೆಲೆ. ರಫೇಲ್ ಯುದ್ಧ ವಿಮಾನಗಳನ್ನ ಸ್ವಾಗತಿಸುವ ಸಂದರ್ಭದಲ್ಲಿ ನಾಗರಿಕರಿಗೆ ಛಾಯಾಚಿತ್ರ, ವಿಡಿಯೋ ಚಿತ್ರೀಕರಣಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಅದರ ಸುತ್ತಮುತ್ತಲೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಇಲ್ಲಿ ಆಧುನಿಕ ಯುದ್ಧ ವಿಮಾನಗಳ ಆಗಮನ ಆಗ್ತಾ ಇರುತ್ತೆ. ಈ ಒಂದು ವಾಯುನೆಲೆಯು ಭಾರತೀಯ ವಾಯುಪಡೆಯ ಕಾರ್ಯತಂತ್ರದ ಸಾಮರ್ಥ್ಯವನ್ನ ಪ್ರತಿ ಸಲವೂ ಕೂಡ ಹೆಚ್ಚಿಸ್ತಾ ಇರುತ್ತೆ. ಮಾತಾಡ್ತಾ ಇದ್ವಿ ಆಗಲೇ ನಮ್ಮ ರಕ್ಷಣಾ ಕ್ಷೇತ್ರದ ತಜ್ಞರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರ ಜೊತೆಯಲ್ಲಿ ಆಗಲೇ ಹೇಳ್ತಾ ಇದ್ರು, ಅಂಬಾಲಾ ವಾಯುನೆಲೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತೇಳಿ. ಗಿರೀಶ್ ಲಿಂಗಣ್ಣ ಅವರು, ಯಾಕೆ ಈ ಅಂಬಾಲಾ ವಾಯುನೆಲೆ ಸ್ವತಂತ್ರಗಿಂತ ಮುಂಚಿತವಾಗಿ ಬಂದಂತಹ ವಾಯುನೆಲೆಗಳಲ್ಲಿ ಇದು ಕೂಡ ಒಂದು, ಇವತ್ತಿಗೆ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ನೀವೇ ಹೇಳ್ತಾ ಇದ್ರಿ, ಯಾವ ಕಾರಣಕ್ಕೋಸ್ಕರ? ಇದು ಪಾಕಿಸ್ತಾನ್ ಮತ್ತೆ ಇಲ್ಲ ಚೈನಾ ಆ ಕಡೆಯಿಂದ ಏನಾದ್ರು ತೊಂದರೆ ಆದರೆ ಬಹಳ ಕ್ವಿಕ್ ಆಗಿ ಆನ್ಸರ್ ಮಾಡಕ್ಕೆ ಅಂಬಾಲಾ ಏರ್ಕ್ರಾಫ್ಟ್ ಅಲ್ಲಿ ನಮ್ಮ ನೆಲೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಫೇಲ್ ಅದಕ್ಕೋಸ್ಕರ ನಾವು ಅಲ್ಲಿ ಒಂದು ಹಸಿನಪುರ್, ಇನ್ನೊಂದು ಅಂಬಾಲಾ ನಿಲ್ಸಿದೀವಿ. ಸೊ ಅಂಬಾಲಾ ಏನಂದ್ರೆ ನಾರ್ತ್ ಮತ್ತೆ ವೆಸ್ಟರ್ನ್ ಕಮಾಂಡ್ಸ್ ನ ಅದು ಕವರ್ ಮಾಡುತ್ತೆ. ಅಂದ್ರೆ ಈ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಇಂಥ ಕಡೆ ಎಲ್ಲ ಶತ್ರುಗಳ ವಿಮಾನಗಳನ್ನು ನುಗ್ಗಬೇಕಾದ್ರೆ ಅದನ್ನ ಇಂಟರ್ಸೆಪ್ಟ್ ಮಾಡಿ ಸ್ಟಾಪ್ ಮಾಡೋ ಅಂತ ಶಕ್ತಿ ಅಲ್ಲಿರುವ ಏರ್ಕ್ರಾಫ್ಟ್ಸ್, ಅಂದ್ರೆ ಅಂಬಾಲಾಲಿ ಏರ್ಕ್ರಾಫ್ಟ್ಸ್ ನ ಇಟ್ಟಿರ್ತಾರೆ. ಸೊ ಅದು ಬಹಳ ಇಂಪಾರ್ಟೆಂಟ್ ನೆಲೆ ಆಗುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ ಇದೊಂದು ಏರ್ ಕಾರಿಡಾರ್, ಅಂದ್ರೆ ಕನೆಕ್ಟ್ ಮಾಡಕ್ಕೆ ಡೆಲ್ಲಿ ಆಗ್ಲಿ, ಚಂಡೀಗಢ ಆಗ್ಲಿ, ಲೇ ಆಗ್ಲಿ, ಶ್ರೀನಗರ ಆಗ್ಲಿ, ಅಲ್ಲಿಗೆ ಏನಾದ್ರೂ ತಕ್ಷಣ ಏರ್ಕ್ರಾಫ್ಟ್ ಗಳು ಕಳಿಸ್ಬೇಕು ಅಂದ್ರೆ ಈ ಅಂಬಾಲಾ ಏರ್ ಬೇಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದು ಪೀಸ್ ಟೈಮ್ ಅಂತ ತಗೊಂಡ್ರೆ, ಅಂದ್ರೆ ಏನೂ ಗಲಾಟೆ ಇಲ್ಲದೆ ಇದ್ದಾಗ ಈ ಟ್ರೈನಿಂಗ್ ಮಾಡಕ್ಕೆ, ಮೇಂಟೆನೆನ್ಸ್ ಮಾಡಕ್ಕೆ, ಲಾಜಿಸ್ಟಿಕ್ ಮಾಡಕ್ಕೆ ಅದಕ್ಕೆಲ್ಲ ಈ ಅಂಬಾಲಾ ಏರ್ಪೋರ್ಟ್ ನ ಬಳಸ್ಕೋತಾರೆ. ಹಿಂದೆ ಜಾಗ್ವಾರ್ ಏರ್ಕ್ರಾಫ್ಟ್ ಬೇಸ್, ಈಗಲೂ ಕೆಲವು ಜಾಗ್ವಾರ್ ಗಳಿದಾವೆ ನಮ್ಮ ಹತ್ರ. ಸೊ ಅದನ್ನ ಇಲ್ಲಿ ಇಟ್ಕೊಂಡಿದೀವಿ. ಅಂದ್ರೆ ಅದನ್ನ ಸ್ಕ್ವಾಡ್ರನ್ 5 and 14 ಅಂತ ಕರೀತಾರೆ. ಅದು ಟಸ್ಕರ್ ಮತ್ತೆ ಬುಲ್ಸ್ ಅಂತ ಈ ಜಾಗ್ವಾರ್ ಸ್ಕ್ವಾಡ್ರನ್ 2 ಸ್ಕ್ವಾಡ್ರನ್ ಇದೆ ಅಲ್ಲಿ. ಬಟ್ ಅದ್ರಲ್ಲಿ ಕೆಲವು ಏರ್ಕ್ರಾಫ್ಟ್ಸ್ ಗಳು ಇನ್ನು ವರ್ಕ್ ಆಗ್ತಾ ಇಲ್ಲ, ಯಾಕಂದ್ರೆ ಬಹಳ ವರ್ಷಗಳ ಹಳೇದದು. ಈಗ 17 ಸ್ಕ್ವಾಡ್ರನ್ ಅಂತ ರಫೇಲ್ ಸ್ಕ್ವಾಡ್ರನ್ ಗೋಲ್ಡನ್ ಆರೋ ಅಂತ ಕರೀತಾರೆ. ಅದನ್ನ ಅಂಬಾಲಾಲೆ ಬೇಸ್ ಮಾಡಿದ್ದಾರೆ. ಅಂದ್ರೆ ಒಂದು ಸ್ಕ್ವಾಡ್ರನ್ ಅಂದ್ರೆ 18 ಏರ್ಕ್ರಾಫ್ಟ್ ಅಲ್ಲಿರುತ್ತೆ. ಅಂದ್ರೆ 16 ಫೈಟರ್ ಏರ್ಕ್ರಾಫ್ಟ್ ಇರುತ್ತೆ, ಇನ್ನೆರಡು ಟ್ರೈನಿಂಗ್ ಏರ್ಕ್ರಾಫ್ಟ್ ಇರುತ್ತೆ. ಟ್ರೈನಿಂಗ್ ಏರ್ಕ್ರಾಫ್ಟ್ ಅಂದ್ರೆ 2 ಸೀಟ್ ಇರುವಂತ ಏರ್ಕ್ರಾಫ್ಟ್. ಅಂದ್ರೆ ಈಗ ಪ್ರೆಸಿಡೆಂಟ್ ಹೋಗೋದು ಟ್ರೈನಿಂಗ್ ಏರ್ಕ್ರಾಫ್ಟ್ ಅಲ್ಲಿ, ಅಂದ್ರೆ ಪೈಲಟ್ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಕಂಪ್ಲೀಟ್. ಪ್ರೆಸಿಡೆಂಟ್ ಅವರು ಜಸ್ಟ್ ಅದನ್ನ ವಾಚ್ ಮಾಡ್ತಾ ಇರ್ತಾರೆ ಅಷ್ಟೇ. ಆಮೇಲೆ ಅವರು ಸ್ಪೀಡನು ಅಷ್ಟೇ ಒಂದು 600ರಿಂದ 800 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೆ. ರಫೇಲ್ 2000 km/h ಸ್ಪೀಡಲ್ಲಿ ಹೋಗುತ್ತೆ. ಆ ಸ್ಪೀಡಲ್ಲಿ ಹೋಗುವಂತ ಬಾಡಿ ಅಷ್ಟೆಲ್ಲ ನಮ್ದು ಟ್ರೈನ್ ಅಪ್ ಆಗಿರಲ್ಲ ಕಾಮನ್ ಸಿವಿಲಿಯನ್ಸ್ಗೆ. ಸೊ ಏನ್ ಮಾಡ್ತಾರೆ, 600ರಿಂದ 800 ಕಿಲೋಮೀಟರ್, ಮತ್ತೆ ಒಂದು ಹೈಟ್ ಬಂದು ಒಂದು 16,000 ಫೀಟ್ ಆ ಹೈಟ್ ಅಲ್ಲಿ. ಸೊ ಈ ಟರ್ನ್ ಆದಾಗೂ ಏನಾಗುತ್ತೆ ಅಂದ್ರೆ ಸ್ವಲ್ಪ ಒಂದು G ಫೋರ್ಸ್ ಅಂತ ಬರುತ್ತೆ ಬಾಡಿ ಮೇಲೆ. ಅಂದ್ರೆ ಸ್ವಲ್ಪ ಒಂದು 2G 3G ಆ ತರ ಫೋರ್ಸ್ ಬರುತ್ತೆ ಒಂದು ಲೈಟ್ ಆಗಿ. ಆದ್ರೂ ಅದು ನಾರ್ಮಲ್ ಜನಕ್ಕೇನು ಅಂತ ಎಫೆಕ್ಟ್ ಆಗಲ್ಲ. ಬಟ್ ಸ್ಟಿಲ್ ಮೆಡಿಕಲ್ ಚೆಕಪ್ಸ್ ಎಲ್ಲ ಮಾಡಿ ಅಲ್ಲಿ ಅವ್ರನ್ನ ಕೂಡ್ಸಿರ್ತಾರೆ. ಈ ಸ್ಪೀಡಲ್ಲಿ ಹೋಗ್ತಾರೆ ಅಷ್ಟೇ. ಸೊ ಅವ್ರಿಗೇನು ತೊಂದ್ರೆನೂ ಆಗಲ್ಲ. ಗಿರೀಶ್ ಲಿಂಗಣ್ಣ, ನೋಡಿ, ಸುಖೋಯ್ 30 ಯುದ್ಧ ವಿಮಾನವನ್ನ ಅವರು ಹಾರಾಟ ಮಾಡಿಸಿದ ಬಳಿಕ ಆ ಸಂದರ್ಭದಲ್ಲಿ ನಮ್ಮ ಏರ್ ಫೋರ್ಸ್ ನ ಡಿಸಿಪ್ಲಿನ್,
ಅದರ ಒಂದು ಸಮರ್ಪಣೆ ಜೊತೆಗೆ ಅದರ ದಕ್ಷತೆಯನ್ನ ಶ್ಲಾಘಿಸಿದ್ರು ಆ ಟೈಮಲ್ಲಿ 2023 ಸಂದರ್ಭದಲ್ಲಿ. ನಿಮಗೂ ಚೆನ್ನಾಗಿ ಗೊತ್ತಿದೆ. ಇವತ್ತು ಈ ರಫೇಲ್ ಯುದ್ಧ ವಿಮಾನವನ್ನ ಹಾರಾಟ ಮಾಡಿದ ಬಳಿಕ ನೀವು ಆಗ್ಲೇ ಹೇಳ್ತಾ ಇದ್ರಿ, ಶತ್ರು ದೇಶಗಳಿಗೂ ಒಂದು ಸಂದೇಶ, ನಮ್ಮಲ್ಲಿರುವಂತಹ ಆಂತರಿಕ ವಿಚಾರವಾಗಿ ಜೊತೆಗೆ ನಮ್ಮ ಸೇನೆಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಾರೆ, ನಾವು ಎಷ್ಟು ಬಲಿಷ್ಠರಾಗಿದ್ದೀವಿ ಅನ್ನೋದನ್ನ. ಇವತ್ತು ನಮ್ಮಲ್ಲಿರೋ ಎಕ್ವಿಪ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಏರ್ಕ್ರಾಫ್ಟ್ ಇರ್ಬೋದು, ಇಲ್ಲ ಶಿಪ್ ಇರ್ಬೋದು, ಇಲ್ಲ ಇನ್ನೊಂದೇನೋ ಆರ್ಮಿ ಎಕ್ವಿಪ್ಮೆಂಟ್ ಇರ್ಬೋದು, ಅದರಲ್ಲಿ ನಮ್ಮ ಪ್ರೆಸಿಡೆಂಟ್ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಅದ್ರ ಮೇಲೆ ಇರುವಂತ ನಂಬಿಕೆ, ಕಾನ್ಫಿಡೆನ್ಸ್ ಅತಿ ಹೆಚ್ಚಾಗುತ್ತೆ. ಯಾಕಂದ್ರೆ ಕೆಲವು ನೀವು ನೋಡಿದೀರಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ರಫೇಲ್ ನೋಡೋದು, ಅದು ಉಳಿಸಿದ್ರು, ಇದ್ರಲ್ಲಿ ಇದು ಮಾಡಿದ್ರು ಅನ್ನೋ ಒಂದು ತಪ್ಪು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ರಫೇಲ್ ಅಂತ ಶಕ್ತಿಯುತವಾದ ಇರಲಿಲ್ಲ, ಅದೊಂದು ಬಹಳ ಹಿನ್ನಡೆ ಆಯ್ತು ಭಾರತಕ್ಕೆ ಅಂತ. ಅದು ಸುಳ್ಳು ಅನ್ನೋ ಒಂದು ಸಂದೇಶ ಕಾನ್ಫಿಡೆಂಟ್ ಆಗಿ ಕೊಡಕ್ಕೆ ಈ ತರ ಒಂದು ಸಾಟಿ ತಗೊಂಡಿದ್ದಾರೆ. ನೋಡಿ, ಇವತ್ತು ರಾಷ್ಟ್ರದ ಸರ್ವೋಚ್ಚ ಕಮಾಂಡರ್ ಅಂತ ನಾವು ಕರೆದು ರಾಷ್ಟ್ರಪತಿಗಳನ್ನ, ಇವರು ಇವತ್ತು ಈ ಒಂದು ಹಾರಾಟವನ್ನ ನಡೆಸ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತಾರಲ್ವಾ? ಯಾಕಂದ್ರೆ ಈ ಪ್ರಶ್ನೆ ಈ ಟೈಮಲ್ಲಿ ಅವ್ನು ಕೇಳಲೇಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಗಿರೀಶ್ ಲಿಂಗಣ್ಣವರೇ. ಖಂಡಿತ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಬೀಯಿಂಗ್ ದ ಸುಪ್ರೀಂ ಲೀಡರ್ ಆಫ್ ದಿ 3 ಕಮಾಂಡ್ಸ್, ಪ್ರತಿಯೊಂದು ಆಪರೇಷನ್ಸ್ ಅವ್ರ ನಾಲೆಜ್ಗೆ ತಗೊಂಡು ಅವ್ರದ ಒಂದು ಅನುಮತಿ ಇಲ್ಲದೆ ಏನು ನಡೆಯಲ್ಲ. ಅಫ್ಕೋರ್ಸ್ ಏನ್ ಬೇಡ ಅನ್ನಲ್ಲ ಈ ಸೈನ್ಯ ಇದು ಎಲ್ಲ, ಬಟ್ ಸ್ಟಿಲ್ ಬೀಯಿಂಗ್ ದ ಸುಪ್ರೀಂ ಕಮಾಂಡರ್ ಅವರಿಗೆ ಒಂದು ಎಲ್ಲಾನು ಒಂದು ಅವ್ರ ನಾಲೆಜ್ ಇರುತ್ತೆ, ಏನ್ ನಡೀತಾ ಇರುತ್ತೆ, ಏನ್ ಹೋಗ್ತಾ ಇರುತ್ತೆ ಅನ್ನೋದೆಲ್ಲ ಕಂಪ್ಲೀಟ್ ನಾಲೆಜ್ ಅವ್ರಿಗೆ ಇರುತ್ತೆ. ಓಕೆ ಲಿಂಗಣ್ಣವರೇ, ಗಿರೀಶ್ ಲಿಂಗಣ್ಣವರೇ, ಈಗ ರಫೇಲ್ ಯುದ್ಧ ವಿಮಾನ ಭಾರತಕ್ಕೆ ಬಂದಿತ್ತು, ಭಾರತದ ವಾಯು ಕ್ಷೇತ್ರ ಮತ್ತಷ್ಟು ಬಲಿಷ್ಠ ಆಗೋದು, ಇವತ್ತು ರಾಷ್ಟ್ರಪತಿಗಳು ಇವತ್ತು ಹಾರಾಟವನ್ನು ನಡೆಸ್ತಾ ಇರೋದು, ನೀವು ಹೇಗೆ ವಿಶ್ಲೇಷಣೆಯನ್ನ ಮಾಡ್ತೀರಿ? ಈ ರಫೇಲ್ ಯುದ್ಧ ವಿಮಾನ ಇದ್ದಿದ್ದಕ್ಕೆ ನಮ್ಗೆ ಆಪರೇಷನ್ ಸಿಂಧೂರದಲ್ಲಿ ನಾವು ಆ ಬಾರ್ಡರ್ ಕ್ರಾಸ್ ಮಾಡೋ ಅಂತ ಒಂದು ಪರಿಸ್ಥಿತಿ ಬರಲಿಲ್ಲ ನಮ್ಗೆ. ಯಾಕಂದ್ರೆ ಅಲ್ಲಿ ಇದ್ದಿದ್ದಂತ ಅತ್ಯಾಧುನಿಕವಾದ ಮಿಸೈಲ್ಸ್, ಅಂದ್ರೆ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಸ್ ಅಂತ ಮೆಟಿಯಾರ್, ಸ್ಕ್ಯಾಲ್ಪ್ ಅಂತ ಮಿಸೈಲ್ಸ್ಗಳು 200-300 ಕಿಲೋಮೀಟರ್ ನಮ್ಮ ಬಾರ್ಡರ್ ಇಟ್ಕೊಂಡೇ ಹೊಡೆಯಂಗಾಯ್ತು. ಆದ್ರೆ ಬಾಲಕೋಟಲ್ಲಿ ಹಂಗಾಗ್ಲಿಲ್ಲ, ನಾವು ಅವರ ಪ್ರದೇಶದೊಳಗೆ ಹೋಗ್ಬೇಕಾಗಿರೋಂತ ಪರಿಸ್ಥಿತಿ ಬಂತು. ಆ ಪರಿಸ್ಥಿತಿ ನಮಗ್ ಬರಲಿಲ್ಲ ಒಂದು. ನೆಕ್ಸ್ಟ್ ಅವ್ರ ಮಿಸೈಲ್ಸ್ಗಳು ಯಾವ್ದು ಬಂದು ಅಟ್ಯಾಕ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನಮ್ಮಲ್ಲಿರೋ ಆಂಟಿ ಜಾಮಿಂಗ್ ಕೇಪಬಿಲಿಟೀಸ್ ಅದೆಲ್ಲ ರಫೇಲ್ ಅಲ್ಲಿ ಇದ್ದಿದ್ದಂತ ಅತ್ಯಾಧುನಿಕ ತಂತ್ರಜ್ಞಾನ ರಫೇಲ್ ಅಲ್ಲಿ ಇತ್ತು. ಸೊ ಅದರಿಂದ ನಮ್ಗೆ ಈ ಆಪರೇಷನ್ ಸಿಂಧೂರ ಬೇಗ ಮುಗಿಸೋಕೆ ಬಹಳ ಬೇಗ ದಾರಿ ಮಾಡಿಕೊಡ್ತು, ಅಷ್ಟು ಹಾನಿ ಮಾಡಕ್ ಬಿಡ್ಲಿಲ್ಲ ನಮ್ಮ ದೇಶನ. ಆಮೇಲೆ ಇದು ಬಂದು 4 ತಲೆಮಾರಿಂದು. ಸೊ 4 ತಲೆಮಾರಿಂದು ಏರ್ಕ್ರಾಫ್ಟ್ ನಮ್ಮ ಹತ್ರ ಇರಲಿಲ್ಲ. ಈಗ ತೇಜಸ್ ಬರ್ತಾ ಇದೆ, ಅದು 4 ತಲೆಮಾರಿಂದು. ಬಟ್ ರಫೇಲ್ ಇಸ್ ಎ ಮೀಡಿಯಂ ವೈಟ್ ಏರ್ಕ್ರಾಫ್ಟ್, ತೇಜಸ್ ಬಂದು ಲೈಟ್ ವೈಟ್ ಏರ್ಕ್ರಾಫ್ಟ್. ಇವತ್ತು ನೋಡಿ, ಒಂದು ಇತಿಹಾಸವನ್ನ ಕೂಡ ಬರಿತಾ ಇದ್ದಾರೆ ರಾಷ್ಟ್ರಪತಿಗಳು. ರಫೇಲ್ ಯುದ್ಧ ವಿಮಾನವನ್ನ ಏರುವಂತಹ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಅನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗ್ತಾರೆ ಗಿರೀಶ್ ಲಿಂಗಣ್ಣವರೇ. ಹೌದು, ಖಂಡಿತ. ಎಷ್ಟೊತ್ತು ಹಾರಾಟವನ್ನ ನಡೆಸಬಹುದು? ನನಗೆ ಏನೋ ಒಂದು 30 ಮಿನಿಟ್ಸ್ ತನಕ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಬಟ್ ನನಗೆ ಕರೆಕ್ಟ್ ಆಗಿ ನಿಖರವಾಗಿ ಇಷ್ಟೇ ಟೈಮ್ ಹಾರಾಟ ಮಾಡ್ತಾರೆ ಅಂತ ನನಗೆ ಐಡಿಯಾ ಇಲ್ಲ. ಯೂಶಲಿ 30 ಮಿನಿಟ್ಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣವರೇ, ನಮ್ಮೊಂದಿಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದ್ರೌಪದಿ ಮುರ್ಮು ಅವರು ರಫೇಲ್ ಯುದ್ಧ ವಿಮಾನವನ್ನ ಹಾರಿಸಲಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಈಗ ದ್ರೌಪದಿ ಮುರ್ಮು ಅವರು ರಫೇಲ್ ಯುದ್ಧ ವಿಮಾನದಲ್ಲಿದ್ದಾರೆ. ಅವರ ಜೊತೆಯಲ್ಲಿ ಕೋ ಪೈಲಟ್ ಕೂಡ ಇರುವಂತದನ್ನು ನಾವಿಲ್ಲಿ ಗಮನಿಸಬಹುದು. ಆಪರೇಷನ್ ಸಿಂಧೂರದಲ್ಲೂ ಕೂಡ ರಫೇಲ್ ಯುದ್ಧ ವಿಮಾನವನ್ನ ಬಳಸಿಕೊಳ್ಳಲಾಗಿತ್ತು. ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದ್ದಂತಹ ರಫೇಲ್ ಯುದ್ಧ ವಿಮಾನ
ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಶತ್ರು ರಾಷ್ಟ್ರದ ಒಳಗೆ ನುಗ್ಗಿ ಅಲ್ಲಿನ ಶತ್ರುಗಳ ಉಗ್ರರ ವಾಯುನೆಲೆಗಳನ್ನು ಧ್ವಂಸ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನೂ ಕೂಡ ವಹಿಸಿದ್ದಂತಹ ರಫೇಲ್ ಯುದ್ಧ ವಿಮಾನ ಇವತ್ತು ಆ ಒಂದು ಫೈಟರ್ ಜೆಟ್ ಅನ್ನ ಹಾರಿಸಲಿದ್ದಾರೆ ರಾಷ್ಟ್ರಪತಿಗಳಾಗಿರುವ ದ್ರೌಪದಿ ಮುರ್ಮು. ಆ ಮೂಲಕ ಒಂದು ಇತಿಹಾಸದ ಪುಟದಲ್ಲಿ ಅವರ ಹೆಸರು ಅಚ್ಚಳಿದಂತೆ ಉಳಿದುಕೊಳ್ಳಲಿದೆ. ಯಾಕೆಂದ್ರೆ ರಫೇಲ್ ಯುದ್ಧ ವಿಮಾನವನ್ನ ಹಾರಾಟ ಮಾಡ್ತಾ ಇರುವಂತಹ ಮೊಟ್ಟ ಮೊದಲ ರಾಷ್ಟ್ರಪತಿ ಅನ್ನುವ ಹೆಗ್ಗಳಿಕೆಗೂ ಕೂಡ ದ್ರೌಪದಿ ಮುರ್ಮು ಅವರು ಇವತ್ತು ಪಾತ್ರರಾಗ್ತಿದ್ದಾರೆ. ಈ ಹಿಂದೆಯೂ ಕೂಡ 2023ರ ಸಂದರ್ಭದಲ್ಲಿ ಸುಖೋಯ್ M30 ಯುದ್ಧ ವಿಮಾನವನ್ನ ಹಾರಾಟ ನಡೆಸಿದ್ದರು ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು. ನೋಡಿ, ಒಂದು ಯುದ್ಧ ವಿಮಾನ ಹಾರಾಟವನ್ನ ನಡೆಸುವ ಸಂದರ್ಭದಲ್ಲಿ ಏನೆಲ್ಲ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕಾಗತ್ತೆ ಅದೆಲ್ಲವನ್ನೂ ಕೂಡ ಮಾಡ್ತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಅವರಿಗೆ ಪೈಲಟ್ಗೆ ಸೂಚನೆಗಳನ್ನ ಕೊಡಲಾಗ್ತಾ ಇದೆ. ಈಗ ಆರಂಭ ಆಗ್ತಾ ಇದೆ ಹಾರಾಟ. ನೋಡಿ, ಕೇವಲ ದ್ರೌಪದಿ ಮುರ್ಮು ಅವರು ಮಾತ್ರ ಇರೋದಿಲ್ಲ, ಅವರ ಜೊತೆಲಿ ಪೈಲಟ್ ಕೂಡ ಇರ್ತಾರೆ.
ನೋಡಿ, ಈ ರಫೇಲ್ ಯುದ್ಧ ವಿಮಾನ ಇದರ ಸಾಮರ್ಥ್ಯವನ್ನ ನಾವು ಗಮನಿಸ್ತಾ ಹೋಗಿದ್ರೆ ಪ್ರಮುಖವಾಗಿ 120 ಕಿಲೋಮೀಟರ್ ರೇಂಜ್ ನಲ್ಲಿ ಇರುವಂತಹ ಶತ್ರು ವಿಮಾನಗಳನ್ನ ಆಕಾಶದಲ್ಲೇ ನಾಶ ಪಡಿಸುವಂತಹ ಸಾಮರ್ಥ್ಯ ಇದೆ. ಬಂಕರ್ಗಳನ್ನ ಕೂಡ ನಾಶಪಡಿಸುವಂತಹ ಸಾಮರ್ಥ್ಯ ಇದೆ. ಈಗ ನಮ್ಮೊಂದಿಗೆ ಏರ್ ಮಾರ್ಷಲ್ ಆಗಿರುವಂತಹ ಮುರಳಿ ಸರ್ ಇದ್ದಾರೆ. ಮುರಳಿ ಸರ್, ನಮಸ್ಕಾರ. ನಮಸ್ಕಾರ. ಅಂಬಾಲಾ ವಾಯುನೆಲೆಗೆ ಒಂದು ಇತಿಹಾಸ ಇದೆ. ರಫೇಲ್ ಯುದ್ಧ ವಿಮಾನ ನಮ್ಮ ದೇಶದ ಒಂದು ಶಕ್ತಿ. ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಬಹಳ ಅದ್ಭುತವಾದಂತಹ ಸಮಾಚಾರ ಇದು. ನಮ್ಮ ದೇಶದ ರಾಷ್ಟ್ರಪತಿಗಳು ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ ಫೋರ್ಸಸ್ ಅಂಬಾಲಾಗೆ ಹೋಗಿ ರಫಾಲ್ ಯುದ್ಧ ವಿಮಾನನ ಟ್ರೈನರ್ ಏರ್ ಕಾರ್ಡ್ ಅಲ್ಲಿ ಹೋಗ್ತಾ ಇರೋದು ಬಹಳ ಅದ್ಭುತವಾದಂತಹ ಸಮಾಚಾರ. ನೋಡಿ, ರಫಾಲ್ ಏರ್ ಬೇಸ್ ಇಂದಾನೆ ನಾವು ಸಿಂಧೂರ್ಗೆ ನಮ್ಮ ರಫಾಲ್ ಆಫ್ ಸಿಂಧೂರ್ನಲ್ಲಿ ನಮ್ಮ ರಫಾಲ್ ಯುದ್ಧ ವಿಮಾನಗಳು ಭಾಗವಹಿಸಿದ್ವು. ಅಲ್ಲಿ ಬೇಕಾದಷ್ಟು ಜನ ಪೈಲಟ್ಸ್ಗೆ ವೀರಚಕ್ರೆಯಿಂದ ನಮ್ಮ ದೇಶ ಅವ್ರನ್ನ ಅಲಂಕೃತ ಮಾಡಿದ್ದಾರೆ. ಅವ್ರಿಗೆ ವೀರಚಕ್ರ ಸಿಕ್ಕಿದೆ. ಆದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಬೇರೆ. ಒಂದು ಯುದ್ಧ ವಿಮಾನನ ತಯಾರು ಮಾಡಬೇಕಾದ್ರೆ ದೊಡ್ಡ ಟೀಮ್ ಬೇಕು. ಅದು ಬರೇ ಪೈಲಟ್ಸ್ ಅಷ್ಟೇ ಹಾರಿಸುವಂತಹ ಒಂದು ಸಂದರ್ಭ ಅಲ್ಲ. ಅದಕ್ಕೆ ಗ್ರೌಂಡ್ ಇಂಜಿನಿಯರ್ಸ್ ಬೇಕು, ಗ್ರೌಂಡ್ ಟೆಕ್ನಿಷಿಯನ್ಸ್ ಬೇಕು. ಅದಕ್ಕೆ ಬೇಕಾದಷ್ಟು ಉಳಿದಿದ್ದು ಎಕ್ವಿಪ್ಮೆಂಟ್ ಬೇಕು. ನಾವೆಲ್ಲ ಸೇರಿ ಅವರೆಲ್ಲ ಒಟ್ಟುಗೂಡಿ ಒಂದು ಆಸ್ ಅ ಸಿಂಗಲ್ ಟೀಮ್ ಅವರು ಕೆಲಸ ಮಾಡಿದ್ರೆ ಒಂದು ಏರ್ಕ್ರಾಫ್ಟ್, ಒಂದು ಯುದ್ಧ ವಿಮಾನ ತಯಾರು ಮಾಡಬಹುದು. ಅದನ್ನ ಇವತ್ತು ಪ್ರೆಸಿಡೆಂಟ್ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಂತಹ ಮುರ್ಮು ಅವರು ನೋಡಿರ್ತಾರೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅಲ್ಲಿ ಹೋಗಿ ರಫಾಲ್ ಇದನ್ನ ಯುದ್ಧ ವಿಮಾನದಲ್ಲಿ ಕೂತ್ಕೊಂಡು ಟ್ರೈನಲ್ಲಿ ಹಾರೋದು ಒಂದು ವಿಷಯ. ಇನ್ನೊಂದು ಯಾವ ತರ ಇದನ್ನ ಒಟ್ಟು ಒಂದು ಟೀಮ್ ವರ್ಕ್ ಯಾವ ತರ ನಡೀತಾ ಇದೆ ಒಂದು ಏರ್ ಫೋರ್ಸ್ ಬೇಸ್ ಅಲ್ಲಿ ಅಂತ ಅವರು ಪ್ರತ್ಯಕ್ಷವಾಗಿ ತಮ್ಮ ಕಣ್ಣಾರೆ ನೋಡಿರ್ತಾರೆ. ಆಮೇಲೆ ಇದು ಮೊದಲನೇ ಸಾರಿ ಅವರು ಫ್ಲೈ ಮಾಡ್ತಿರೋಂತಹ ಏನ ಸಂದರ್ಭನೂ ಅಲ್ಲ. ಅವರು ಮೊದಲು 2023 ಫ್ಲೈ ಮಾಡಿದ್ರು. ಅಬ್ದುಲ್ ಕಲಾಂ ಫ್ಲೈ ಮಾಡಿದ್ರು, ಡಾಕ್ಟರ್ ಅಬ್ದುಲ್ ಕಲಾಂ. ಆಮೇಲೆ ಪ್ರತಿಭಾ ಪಾಟೀಲ್ ಅವರು ಕೂಡ ಫ್ಲೈ ಮಾಡಿದ್ರು. ಸೊ ಈ ತರ ನಮ್ಮ ದೇಶದ ರಾಷ್ಟ್ರಪತಿಗಳು ಬಂದು ನಮ್ಮ ಇವರಿಗೆ, ನಮ್ಮ ಪೈಲಟ್ಸ್ಗೆ, ನಮ್ಮ ಇಂಜಿನಿಯರ್ಸ್ಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ, ನಮ್ಮ ನಾನ್ ಕಾಂಬ್ಯಾಟ್ ಇದನ್ನ ಸ್ಟಾಫ್ಗೆ, ಅಲ್ಲಿರುವಂತಹ ಜನಗಳಿಗೆ ಅವ್ರಿಗೆ ಈ ತರ ಹುರಿದುಂಬಿಸಿ ಒಂದು ಟ್ರೈನರಲ್ಲಿ ಫ್ಲೈ ಮಾಡೋದು ಬಹಳ ಅದ್ಭುತವಾದಂತಹ ಸಮಾಚಾರ. ಈಗ ಒಂದು ನಮ್ಮ ದೇಶದ ಜನಗಳಿಗೆ ಒಂದು ಮೆಸೇಜು, ನೋಡಿ ಇಂಥ ಸಾಮರ್ಥ್ಯ ನಮ್ಮ ಹತ್ರ ಇದೆ ಅಂತ. ಈ ಜಗತ್ತಿಗೆ ಒಂದು ಮೆಸೇಜು, ನಮ್ಮ ಮೇಲೆ ಯಾವ ತರ ನೀವು ಇದನ್ನ ತೊಂದರೆ ಕೊಡಕ್ಕೂ ಬರಬೇಡಿ, ತೊಂದರೆ ಕೊಟ್ರೆ ನಮ್ಮ ದೇಶನ ಕಾಪಾಡಿಕೊಳ್ಳುವಂತ ಶಕ್ತಿ ನಮ್ಗಿದೆ ಅಂತ. ಇದನ್ನ ನಮ್ಮ ಪ್ರೆಸಿಡೆಂಟೇ ಸ್ವತಃ ನಮ್ಮ ರಾಷ್ಟ್ರಪತಿಗಳೇ ಈ ತರ ಮೆಸೇಜ್ ಕೊಡ್ತಾ ಇರೋದು ಬಹಳ ಅದ್ಭುತವಾದ ಸಮಾಚಾರ. ನನಗನ್ಸುತ್ತೆ ಇವತ್ತು ತುಂಬಾ ನಿಜವಾಗ್ಲೂ ಬಹಳ ದೊಡ್ಡ ಇದನ್ನ ಈ ಸಂದರ್ಭ ಅಂತ ಅನ್ಸುತ್ತೆ. ಮುರಳಿ ಸರ್, ಈಗ ಎಲ್ಲ ನೋಡ್ತಾ ಇರೋದು ನಾವು, ಈಗ ರಾಷ್ಟ್ರಪತಿಗಳಿಗೆ ದ್ರೌಪದಿ ಮುರ್ಮು ಅವರಿಗಿಂತ ಮುಂಚೆ ಅಬ್ದುಲ್ ಕಲಾಂ ಅವರು ಅಥವಾ ಪ್ರತಿಭಾ ಪಾಟೀಲ್ ಅವರು ಕೂಡ ಹಾರಾಟವನ್ನು ನಡೆಸಿದ್ರು. ಇವತ್ತು ಫಸ್ಟ್ ಟೈಮ್ ಅವರು ಫೈಟರ್ ಜೆಟ್ ಅನ್ನ ಹಾರಾಟ ಮಾಡ್ತಾ ಇರೋದಲ್ಲ, ಈ ಹಿಂದೆ ಕೂಡ ಸುಖೋಯ್ M30 ಕೂಡ ಅವರು ಹಾರಾಟವನ್ನ ಮಾಡಿದ್ರು. ಇವತ್ತು ಮತ್ತೊಂದು ಸುತ್ತಿನ ಒಂದು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸ್ತಾ ಇದ್ದಾರೆ. ರಾಷ್ಟ್ರಪತಿಗಳು ಯಾಕೆ ಮಾಡ್ತಾರೆ ಈ ಒಂದು ಯುದ್ಧ ವಿಮಾನಗಳಲ್ಲಿ ಹಾರಾಟವನ್ನ ಅಂತ ಒಂದು ಏನ್ ಸಂದೇಶ ಕೊಡೋದಕ್ಕೆ ಅಥವಾ ಏನ್ ಕಾರಣ ಅಂತ? ನಮ್ಮ ರಾಷ್ಟ್ರಪತಿ ಒಂದು ಪ್ರೋಟೋಕಾಲ್ ಪ್ರಕಾರ, ನಾನು ಪ್ರೋಟೋಕಾಲ್ ವಿಷಯ ಮಾತಾಡಬೇಕು ಅಂದ್ರೆ, ನಮ್ಮ ದೇಶದ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ ಫೋರ್ಸಸ್ ಅವರು ಪ್ರತಿಯೊಂದು ಇದನ್ನ ಅವರು ಏರ್ ಫೋರ್ಸ್, ನೇವಿ ಮತ್ತು ಆರ್ಮಿ ಮೂರು ಇದನ್ನ ಆರ್ಮ್ಡ್ ಆಫ್ ಡಿಫೆನ್ಸ್ ಸರ್ವಿಸಸ್ಗೆ ಅವರು ಸುಪ್ರೀಂ ಕಮಾಂಡರ್. ಅವರು ಪ್ರತಿಯೊಂದು ಆರ್ಮಿ ಯೂನಿಟ್ ಆಗಿರ್ಬೋದು ಅಥವಾ ನೇವಲ್ ಯೂನಿಟ್ ಆಗಿರ್ಬೋದು ಅಥವಾ ಏರ್ ಫೋರ್ಸ್ ಯೂನಿಟ್ ಆಗಿರ್ಬೋದು, ಅಲ್ಲಿ ಹೋಗಿ ಅಲ್ಲಿ ಜನನ್ನ, ಅಲ್ಲಿ ಟೀಮ್ನ ಅವರು ಮೋಟಿವೇಟ್ ಮಾಡಿ ಅಲ್ಲಿ ಇದನ್ನ ಅವ್ರ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿ ಅವ್ರಿಗೆ ಇದನ್ನ ಧೈರ್ಯ ತುಂಬಿಸುವಂತ ಕೆಲಸ ನಮ್ಮ ಸುಪ್ರೀಂ ಕಮಾಂಡರ್ ಮಾಡಲೇಬೇಕು. ಇದು ಪ್ರೋಟೋಕಾಲ್ ಅಲ್ಲಿದೆ. ಆದ್ದರಿಂದ ನಮ್ಮ ಪ್ರೆಸಿಡೆಂಟ್ ಮುರ್ಮು ಅವರು ಈ ಇದನ್ನ ರಫಾಲ್ ಅಲ್ಲಿ ಹಾರ್ತಾ ಇದ್ದಾರೆ. ಆದರೆ ಒಂದು ವಿಷಯ ನಾವು ಯೋಚನೆ ಮಾಡಬೇಕು, ಫೈಟರ್ ಏರ್ಕ್ರಾಫ್ಟ್ ಇದರಲ್ಲಿ ಟ್ರೈನರ್ ಅಲ್ಲಿ ಹಿಂದಿನ ಸೀಟ್ ಅಲ್ಲಿ ಕೂತ್ಕೊಂಡು ಹಾರಾಡೋದು ಸುಲಭ ಅಲ್ಲ. ಅದಕ್ಕೆ ಅದ್ಭುತವಾದಂತಹ ಇದನ್ನ ಹೆಲ್ತ್ ಇರಬೇಕು,
ನೋಡಿ ಇವತ್ತು ನಾವು ನಮ್ಮ ದೇಶದ ರಾಷ್ಟ್ರಪತಿಗಳು ಚಿಕ್ಕ ವಯಸ್ಸಿನವರು ಅಂತ ನಾವು ಹೇಳಕ್ ಆಗಲ್ಲ, ಅವ್ರಿಗೂ ವಯಸ್ಸಾಗಿದೆ. ಅಂಥ ಅದ್ಭುತವಾದಂಥ ಅವ್ರಿಗೆ ಇವತ್ತು ಹೆಲ್ತ್ ಇದೆ. ಅದನ್ನ ಅವರು ದೇಶಕ್ಕೆ ಒಂದು ಈ ಮೆಸೇಜ್ ಕೊಡ್ತಾ ಇದ್ದಾರೆ. ನೋಡಿ ಇದನ್ನ ನಾನು ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ ಫೋರ್ಸಸ್ ಆಗಿ ಒಂದು ಇದನ್ನ ಸೂಪರ್ಸಾನಿಕ್ ಜೆಟ್ ಅಲ್ಲಿ ಹಿಂದೆ ಟ್ರೈನರ್ ಅಲ್ಲಿ ಕೂತ್ಕೊಂಡು ನಾನು ಹಾರ್ತಾ ಇದ್ದೀನಿ. ಇದೇ ತರ ನಮ್ಮ ದೇಶದ ಏರ್ ಫೋರ್ಸ್ ಮೇಲೆ ನೀವು ಪೂರ್ತಿ ನಂಬಿಕೆ ಇಡಿ. ನಾವು ಏನು ಬೇಕಾದ್ರೆ ಸಾಧಿಸುವಂತಹ ಕ್ಷಮತೆ ಇದೆ. ನಮ್ಮ ದೇಶದ ಮೇಲೆ ಯಾರು ಈಗ ತೊಂದರೆ ಕೊಡಕ್ ಬಂದ್ರೆ ಅವ್ರನ್ನ ಸರಿಯಾಗಿ ಉತ್ತರ ಕೊಡುವಂತ ನಮ್ಮ ಶಕ್ತಿ ನಮ್ಗಿದೆ. ಆದರೆ ನಮ್ಮ ಅಷ್ಟೇ ಅದ್ರ ಜೊತೆಗೆ ನಾವು ಹೆಲ್ತ್ ಅನ್ನು ಕಾಪಾಡ್ಕೋಬೇಕು. ನೋಡಿ ಯಾವ ಇದು ವಯಸ್ಸಾಗಿರ್ಬೋದು, ನೋಡಿ ನಾವು ನಮ್ಮ ಸ್ವಾಸ್ಥ್ಯ, ನಮ್ಮ ಆರೋಗ್ಯ ಸರಿಯಾಗಿರ್ಬೇಕು. ಅದಕ್ಕೆ ನಾನೇ ಉದಾಹರಣೆ ಎನ್ನುವಂತಹ ಒಂದು ಮೆಸೇಜು ಕೊಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಬಹಳ ಅದ್ಭುತವಾದ ಸಂದರ್ಭ ಅಂತ ಅನ್ಸುತ್ತೆ. ಇವತ್ತಿನ ದಿನವೇ 28 ಅಕ್ಟೋಬರ್ ಇದು ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿದೆ ಅಂತ ನನಗನ್ನಿಸ್ತಾ ಇದೆ. ಪ್ರಾಮುಖ್ಯತೆ ನಿನ್ನೆ 28 ಏನ್ ತಾರೀಕಿತ್ತು ಮುರಳಿ ಸರ್, ಕಾಶ್ಮೀರ್ ಕ್ಯಾಂಪೇನ್ ನೀವು ನೆನಪಿಸ್ಕೋಬಹುದು ಅಂತ ನಾನು ಭಾವಿಸ್ತೀನಿ. ಹೇಳಿ ಫಾರ್ವರ್ಡ್ಸ್, IF ಫಾರ್ವರ್ಡ್ಸ್. ಹೌದು, ಅದನ್ನ ಒಂದು ಬಹಳ ಸರಿಯಾದ ದಿವಸನ ಅವರು ಪ್ರೆಸಿಡೆಂಟ್ ಮುರ್ಮು ಅವರ ಮಿಲಿಟರಿ ಅಡ್ವೈಸರು ಸೆಲೆಕ್ಟ್ ಮಾಡಿ ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಇವತ್ತು ಸರಿಯಾದ ದಿವಸ. ಈ ದಿವಸ ನೀವು ಇದರಲ್ಲಿ ರಫಾಲ್ ಅಲ್ಲಿ ನಾವು ಫ್ಲೈ ಮಾಡಿದ್ರೆ ಒಂದು ಸರಿಯಾದ ಮೆಸೇಜ್ ನಮ್ಮ ದೇಶಕ್ಕೆ ಕೊಟ್ಟಂಗಾಗತ್ತೆ ಅಂತ. ಇವೆಲ್ಲ ಮೊದಲೇ ಎಲ್ಲ ಪ್ರೀ ಡಿಟರ್ಮೈನ್ಡ್ ಅಂಡ್ ಪ್ರೀ ಪ್ಲಾನ್ಡ್ ಅಂತ ಅನ್ಸತ್ ನನಗೆ. ಅದು ನಿಜವಾಗ್ಲೂ ಬಹಳ ಇವತ್ತು ಸರಿಯಾದ ಸುದಿನ ಅಂತ ಅನ್ಸತ್ ನನಗೆ. ಆಮೇಲೆ ಇನ್ನೊಂದು ರಫಾಲ್ ಅವರು ಹಾರಿದಾರೋದು ಬಹಳನೇ ಇಂಪಾರ್ಟೆಂಟ್ ಸುದ್ದಿ. ಅವ್ರಿಗೆ ಬೇಕಾದಷ್ಟು ಆಪ್ಷನ್ಸ್ ಇತ್ತು. ನೀವು Su-30 ಹಾರಿ ಅಥವಾ ತೇಜಸ್ ಅಲ್ಲಿ ಅಥವಾ ಮಿರಾ 2000 ಅಲ್ಲಿ ಯಾವ ಏರ್ಕ್ರಾಫ್ಟ್ ಬೇಕಾದ್ರೆ ಅವ್ರು ಸೆಲೆಕ್ಟ್ ಮಾಡ್ಬೋದಾಗಿತ್ತು. ಆದರೆ ರಫಾಲ್ ಅಲ್ಲಿ ಅವ್ರು ಹಾರ್ತಾ ಇರೋದು ಇನ್ನೂ ಬಹಳ ಇದನ್ನ ಕೇರ್ಫುಲಿ ಪ್ಲಾನ್ಡ್ ಅನ್ಸುತ್ತೆ. ಯಾಕಂದ್ರೆ ರಫಾಲು ಇತ್ತೀಚೆಗೆ ಬಹಳ ದೊಡ್ಡ ಚರ್ಚೆಯಲ್ಲಿ ಸಿಕ್ಕಾಕೊಂಡಿತ್ತು. ಅವೆಲ್ಲ ನಮ್ಗೆಲ್ಲ ಗೊತ್ತಿರುವಂತ ವಿಷಯ. ಈ ಮಾತು ಬಹಳ ಪರ್ಟಿಕ್ಯುಲರ್ಲಿ ಪ್ರೆಸ್ ಅಲ್ಲಿ ಬಹಳ ಜೋರಾಗಿ ಬಂದಿತ್ತು. ನಮ್ಮ ಅಡ್ವರ್ಸರೀಸು ನಮ್ಮ ರಫಾಲ್ನೆಲ್ಲ ಹೊಡೆದು ಉಳಿಸಿರುವಂತ ಮಾತಾಡಿದ್ರು. ಈ ತರ ಎಲ್ಲ ಬಹಳ ಯಾತಕ್ಕೆ ಈ ಏರ್ಕ್ರಾಫ್ಟ್ ನಮ್ಮ ದೇಶ ಕೊಂಡ್ಕೊಂತು ಯಾವ್ದನ್ನ ಅಕ್ವೈರ್ ಮಾಡ್ತು ಅನ್ನೋ ಮಟ್ಟಿಗೆ ಮಾತು ಹೊರಟೋಗಿತ್ತು. ಅದಕ್ಕೆಲ್ಲ ಇವತ್ತು ಸರಿಯಾಗಿ ಉತ್ತರ ನಮ್ಮ ದೇಶದ ರಾಷ್ಟ್ರಪತಿಗಳು ನಮ್ಮ ದೇಶದ ಜನತೆಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ರಫಾಲು ಬಹಳ ಬಲವಾದ ಇದು ಫೈಟರ್ ಏರ್ಕ್ರಾಫ್ಟ್. ಅದರ ಮೇಲೆ ನಮ್ಗೆ ಪೂರ್ತಿ ನಂಬಿಕೆ ಇದೆ ಅಂತ. ಸರ್ ಮುರಳಿ ಸರ್, ಒಂದು ಕ್ವಿಕ್ ಆಗಿ ಒಂದು 30 ಸೆಕೆಂಡ್, ಈ ಟೈಮಲ್ಲಿ ಪ್ರೋಟೋಕಾಲ್ ಹೇಗಿರುತ್ತೆ ಅಂತ? ಪ್ರೋಟೋಕಾಲ್ ಬಹಳ ವಿಪರೀತ ಪ್ರೋಟೋಕಾಲ್ ಇರುತ್ತೆ. ಹಂಗಂದ್ರೆ ಆಕ್ಚುಲಿ ಇದನ್ನ ರಾಷ್ಟ್ರಪತಿಗಳು ಒಂದು ಏರ್ಫೋರ್ಸ್ ಬೇಸಿಗೆ ಬರ್ತಾರೆ ಅಂತಂದ್ರೆ ಅಲ್ಲಿ ಪೂರ್ತಿ ವಿಪರೀತ ಅದನ್ನ ಸ್ಕ್ಯಾನ್ ಮಾಡ್ತಾರ. ಇಡೀ ಏರ್ಫೋರ್ಸ್ ಸ್ಟೇಷನ್ ಬಹಳ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇರುತ್ತೆ. ಆಮೇಲೆ ಅದರದ್ದು ಸರಿಯಾದ ಪೈಲಟ್ಸ್ ನ ಅವ್ರ ಜೊತೆಗೆ ಫ್ಲೈ ಮಾಡಕ್ಕೆ ಸರಿಯಾದ ಪೈಲಟ್ ಇದನ್ನ ಏರ್ ಫೋರ್ಸ್ ಚೂಸ್ ಮಾಡುತ್ತೆ. ಇದರ ವಿಷಯ ಇದನ್ನ ರಾಷ್ಟ್ರಪತಿಗಳ ಇದಕ್ಕೆ ಆಫೀಸ್ಗೆ ಕಳಿಸ್ತಾರೆ. ಬಹಳ ಇದು 1-2 ದಿವಸದಲ್ಲಿ ಆಗುವಂತಹ ಒಂದು ಕೆಲಸ ಅಲ್ಲ ಇದು. ನನಗನ್ಸುತ್ತೆ ಇದಕ್ಕೆ ಏನಿಲ್ಲ ಅಂದ್ರೂ ಒಂದು 20-30 ದಿವಸಗಳಿಂದ ಈ ಪ್ರಿಪರೇಷನ್ ನಡೀತಾನೆ ಇರುತ್ತೆ. ಆಮೇಲೆ ಬೇಕಾದಷ್ಟು ಡಮ್ಮಿ ರನ್ಸ್ ಮಾಡ್ತಾರೆ ಅಂಬಾಲಾನಲ್ಲಿ. ಇದನ್ನ ಪ್ರೆಸಿಡೆಂಟ್ ಅವ್ರನ್ನ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಏರ್ಕ್ರಾಫ್ಟ್ ನ ಸ್ಯಾನಿಟೈಸ್ ಮಾಡ್ತಾರೆ. ಆಮೇಲೆ ಅಲ್ಲಿ ಯಾರು ಏರ್ಕ್ರಾಫ್ಟ್ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಸ್ಯಾನಿಟೈಸ್ ಮಾಡಿ ಅವರ ಡೀಟೇಲ್ಸ್ ಎಲ್ಲ ಪ್ರೆಸಿಡೆಂಟ್ಸ್ ಇದರ ರಾಷ್ಟ್ರಪತಿಗಳ ಆಫೀಸಿಗೆ ಕಳಿಸ್ತಾರೆ. ತುಂಬಾ ದೊಡ್ಡ ಪ್ರೋಟೋಕಾಲು. ಯಾಕಂದ್ರೆ ನಾವಿದೆಲ್ಲ ಬೇಕಾದಷ್ಟು ಈ ತರ ಮಾಡಿದ್ವಿ ನಾವು. ಯಾವಾಗ್ಲೂ VIP ಬಂದಾಗ ಬಹಳ ದೊಡ್ಡ ಪ್ರೋಟೋಕಾಲ್ ಇರುತ್ತೆ. ಇದು VIP ವಿಸಿಟ್. ಇದು
VIP ವಿಸಿಟ್. ಇದಕ್ಕೆ ಇಡೀ ಪೂರ್ತಿ ನಮ್ಮ ಏರ್ಫೋರ್ಸ್ ನಲ್ಲಿ ಇದನ್ನ ನಮ್ಮ ಚೀಫ್ ಇಂದ ಹಿಡಿದು ಕೆಳೆಯ ಅಂಬಾಲಾ ಬೇಸ್ ಕಮಾಂಡ್ ತನಕ ಎಲ್ಲಾರು ಇದ್ರಲ್ಲಿ ಭಾಗವಹಿಸುತ್ತಾರೆ. ಯಾಕಂದ್ರೆ ಒಂದು ಸ್ವಲ್ಪನೂ ತೊಂದರೆ ಆಗ್ಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದೆ. ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಹಾರಾಟವನ್ನ ನಡೆಸಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಬಳಕೆಯಾಗಿದ್ದಂತಹ ರಫೇಲ್ ಯುದ್ಧ ವಿಮಾನ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ, ಯುದ್ಧ ವಿಮಾನ ಹಾರಾಟವನ್ನ ನಡೆಸೋದಕ್ಕೆ ಸಿದ್ಧವಾಗಿ ರನ್ವೇನಲ್ಲಿ ನಿಂತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈಗ ರನ್ವೇಗೆ ಯುದ್ಧ ವಿಮಾನ ಬಂದು ನಿಂತಿದೆ. ಈಗ ಹಾರಾಟವನ್ನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಎಸ್, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇರುವಂತಹ ರಫೇಲ್ ಯುದ್ಧ ವಿಮಾನ ಈಗ ಟೇಕ್ ಆಫ್ ಆಗಿರುವಂತಹ ಲೈವ್ ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆ ಮೂಲಕ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಮೊದಲ ರಾಷ್ಟ್ರಪತಿಗಳು ಅನ್ನುವ ಹೆಗ್ಗಳಿಕೆಗೂ ಕೂಡ ದ್ರೌಪದಿ ಮುರ್ಮು ಅವರು ಪಾತ್ರರಾಗಿದ್ದಾರೆ. ಈ ಹಿಂದೆ ಕೂಡ ಅವರು ಸುಖೋಯ್ M30 ಯುದ್ಧ ವಿಮಾನದಲ್ಲಿ ಅವರು ಹಾರಾಟವನ್ನ ನಡೆಸಿದ್ರು. ಈ ಹಿಂದೆ ಕೂಡ ಇಬ್ಬರು ರಾಷ್ಟ್ರಪತಿಗಳು ಕೂಡ ಯುದ್ಧ ವಿಮಾನದಲ್ಲಿ ಹಾರಾಟವನ್ನ ನಡೆಸಿದ್ರು. ಅಬ್ದುಲ್ ಕಲಾಂ ಅವರು, ಪ್ರತಿಭಾ ಪಾಟೀಲ್ ಅವರು ಕೂಡ. ಈಗ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಇವತ್ತು ಅಂಬಾಲಾ ವಾಯುನೆಲೆಯಲ್ಲಿ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನ ನಡೆಸಿದ್ದಾರೆ. ಆ ಮೂಲಕ ಶತ್ರು ದೇಶಗಳಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನಮ್ಮ ಸೇನೆಗೂ ಕೂಡ ಬಲ ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಬಾಲಾದಿಂದ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ಇಡೀ ಜಗತ್ತಿಗೆ ಇದೊಂದು ಸಂದೇಶ. ಭಾರತ ಮಿಲಿಟರಿ ದೃಷ್ಟಿಯಿಂದ ಅದೆಷ್ಟು ಸಶಕ್ತ ರಾಷ್ಟ್ರ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ರಫೇಲ್ ಬಗ್ಗೆ ಏನು ಪಾಕಿಸ್ತಾನ ಕಟ್ಟು ಕಥೆಯನ್ನ ಕಟ್ಟಿತ್ತು, ಜೊತೆಗೆ ರಫೇಲ್ನ ನಾವು ಹೊಡೆದಾಕಿದ್ದೀವಿ ಅಂತೆಲ್ಲ ಹೇಳಿತ್ತು. ಇದೊಂದು ರೀತಿನಲ್ಲಿ ಮುಖಕ್ಕೆ ಹೊಡೆದ ಹಾಗೆ, ಪಾಕಿಸ್ತಾನಕ್ಕೆ ಮುಖಕ್ಕೆ ಹೊಡೆದ ಹಾಗೆ ಮೂತೋಡ್ ಜವಾಬ್ ಅಂತಾರಲ್ಲ, ಆ ತರದ ಒಂದು ಉತ್ತರವನ್ನ ಭಾರತ ಕೊಟ್ಟಿದೆ. ಭಾರತದ ಘನತೆವೆತ್ತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಡುವುದರ ಮುಖಾಂತರ ನಮ್ಮ ಸೇನಾ ಶಕ್ತಿಯ ಪ್ರತೀಕವನ್ನ ಜಗತ್ತಿನೆದುರು ಮತ್ತೊಮ್ಮೆ ಅನಾವರಣಗೊಳಿಸಿದ್ದಾರೆ. ಭಾರತದ ಮೂರನೇ ರಾಷ್ಟ್ರಪತಿ ಇವರು. ರಫೇಲ್ ಯುದ್ಧ ವಿಮಾನವನ್ನ ಏರಿರ್ತಕ್ಕಂಥ ಮೂರನೇ ರಾಷ್ಟ್ರಪತಿ. ಅಬ್ದುಲ್ ಕಲಾಂ ಅವರು ಯುದ್ಧ ವಿಮಾನವನ್ನ ಏರಿದ್ರು. ಹಾಗೇನೆ ಪ್ರತಿಭಾ ಸಿಂಗ್ ಪಾಟೀಲ್ ಅವರು ಯುದ್ಧ ವಿಮಾನವನ್ನ ಏರಿದ್ರು. ಇದೀಗ ದ್ರೌಪದಿ ಮುರ್ಮು ಅವರು, ಘನತೆವೆತ್ತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯುದ್ಧ ವಿಮಾನವನ್ನ ಏರಿದ್ದಾರೆ. ಹರಿಯಾಣ ಅಂಬಾಲಾದ ವಾಯುನೆಲೆಯಿಂದ ರಫೇಲ್ನಲ್ಲಿ ಹಾರಾಟ ನಡೆಸಿದ್ದಾರೆ. ಮಹಿಳೆಯೊಬ್ಬರು, ಅದರಲ್ಲೂ ಬುಡಕಟ್ಟು ಸಮುದಾಯದ ಮಹಿಳೆಯೊಬ್ಬರು ರಾಷ್ಟ್ರಪತಿಯಾಗುವಂಥದ್ದು ಅಷ್ಟೇ ಅಲ್ಲ, ರಫೇಲ್ ಯುದ್ಧ ವಿಮಾನವೇರುವಂಥದ್ದು, ಇವೆಲ್ಲವೂ ಕೂಡ ಭಾರತದಂತಹ ಪ್ರಜಾಪ್ರಭುತ್ವದಲ್ಲಿ ನಡೀತಾ ಇರುವಂತಹ ಸುಂದರ ಘಟನೆಗಳು ಅಂತಾನೆ ಹೇಳಬೇಕು. ಜಗತ್ತಿಗೆ ಇದೊಂದು ಸಂದೇಶವನ್ನ ಕೊಡ್ತಾ ಇದೆ.